ಓಂ ಶ್ರೀ ಸಾಯಿರಾಮ್. ಸರ್ವಾಂತರ್ಯಾಮಿಯಾದ ಭಗವಾನ್ ಬಾಬಾರವರ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಆಸೀನರಾದ ಗಣ್ಯರಿಗೆ ಹಾಗೂ ಉಪಸ್ಥಿತರಿದ್ದ ಸದ್ಭಕ್ತರಿಗೆ ಸಾಯಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಚತುರ್ಕುರ್ವೆಯ 35ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಮಿತಿಯ ವಾರ್ಷಿಕ ವರದಿಯನ್ನು ದೃಶ್ಯದ ಮೂಲಕ ಸಾದರಪಡಿಸಲು ಹರ್ಷಿಸುತ್ತಿದ್ದೇವೆ. ನಮ್ಮ ಸಮಿತಿಯು 1989ರಲ್ಲಿ ಶ್ರೀ ಸತ್ಯಸಾಯಿ ಭಜನಾ ಮಂಡಳಿ ಎಂಬ ಹೆಸರಿನಿಂದ ಪ್ರಾರಂಭವಾಗಿ ಕಳೆದ 10 ವರ್ಷಗಳಿಂದ ಸಮಿತಿಯಾಗಿ ಸಕ್ರಿಯವಾಗಿ ಸಾಯಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು 35 ಸಂವತ್ಸರಗಳನ್ನು ಪೂರೈಸಿದೆ. ನಮ್ಮ ಸಮಿತಿಯ ಕಾರ್ಯಚಟುವಟಿಕೆಗಳು ಇಂತಿವೆ. ಪ್ರತಿ ಶನಿವಾರ ಹಾಗೂ ವಿಶೇಷ ದಿನಗಳಲ್ಲಿ ಪ್ರಾತಃ ಕಾಲ 5:20ರಿಂದ 6ರವರೆಗೆ ಓಂಕಾರ, ಸುಪ್ರಭಾತ, ಗ್ರಾಮ ಸಂಕೀರ್ತನೆ ಹಾಗೂ ಸಂಜೆ 6ರಿಂದ 7ರವರೆಗೆ ರುದ್ರಪಠಣ ಮತ್ತು ಭಜನಾ ಕಾರ್ಯಕ್ರಮ ನಡೆಸುತ್ತಿದ್ದು, ಕಳೆದ ವರ್ಷ 2023 ಜನವರಿ 13, 14, 15ರಂದು 3 ದಿನಗಳ ಕಾಲ ನಡೆದ ಜಿಲ್ಲಾ ಮಟ್ಟದ ಶ್ರೀ ಸತ್ಯಸಾಯಿ ಅಷ್ಟೋತ್ತರ ಶತರುದ್ರ ಪಾರಾಯಣ ಮತ್ತು ಅಖಂಡ ರುದ್ರಹೋಮ, ರುದ್ರಾಭಿಷೇಕ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಎಲ್ಲ ಸಮಿತಿಗಳಿಂದ ಪುರುಷ ಮತ್ತು ಮಹಿಳಾ ಸದಸ್ಯರು ಪ್ರೀತಿಯಿಂದ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಜಿಲ್ಲಾ ವೇದ ಸಂಯೋಜಕರಾದ ಶ್ರೀ ದಿನೇಶ್ ನಾಯ್ಕ್ ಹಾಗೂ ಅವರ ತಂಡದ ಸದಸ್ಯರ ಮಾರ್ಗದರ್ಶನದಂತೆ ನಡೆದಿರುತ್ತವೆ. ಇದು ನಮಗೆ ಹೆಮ್ಮೆ ತಂದಂಥ ವಿಷಯವಾಗಿದೆ. ಈ ಸಮಯವನ್ನು ಸ್ಮರಿಸುತ್ತಾ ನಮ್ಮ ಕಾರ್ಯ ಚಟುವಟಿಕೆಗಳನ್ನು ಸಾದರಪಡಿಸುತ್ತಿದ್ದೇವೆ. ದಿನಾಂಕ 21 ಜನವರಿ 2023 ಮತ್ತು 27 ಜನವರಿ 2024ರಂದು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ಮಿರ್ಜಾನ್ ಇದರ ಭಜನಾ ಸಪ್ತಾಹದ ಅಂಗವಾಗಿ ನಮಗೆ ನೀಡಿದ ನಿಗದಿತ ಸಮಯಕ್ಕೆ ಭಜನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಿನಾಂಕ 18 ಫೆಬ್ರವರಿ 2023ರಂದು ಮಹಾಶಿವರಾತ್ರಿಯ ಅಂಗವಾಗಿ ಸಂಜೆ 6ರಿಂದ ಬೆಳಿಗ್ಗೆ 6ರವರೆಗೆ 12 ತಾಸುಗಳ ಅಖಂಡ ಭಜನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಿನಾಂಕ 28 ಫೆಬ್ರವರಿ 2023ರಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲೆ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಪ್ರಶಸ್ತಿ ಫಲಕ ನೀಡಲಾಯಿತು. ದಿನಾಂಕ 23 ಏಪ್ರಿಲ್ ಮತ್ತು 17 ನವೆಂಬರ್ 2023ರಂದು ಹಾಗೂ 24 ಜನವರಿ 2024ರಂದು ಮಹಿಳಾ ವಿಭಾಗದಿಂದ ಸ್ವಚ್ಛತೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಾಯಿ ಮಂದಿರದ ಆವರಣ, ಊರಿನ ದೇವಾಲಯದ ಸುತ್ತಮುತ್ತ ಹಾಗೂ ಊರಿನ ರಸ್ತೆಯನ್ನು ಸ್ವಚ್ಛಗೊಳಿಸಲಾಯಿತು. ದಿನಾಂಕ 24 ಏಪ್ರಿಲ್ 2023ರಂದು ಸ್ವಾಮಿಯ ಆರಾಧನಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ ಓಂಕಾರ, ಸುಪ್ರಭಾತ, ಗ್ರಾಮ ಸಂಕೀರ್ತನೆ, ಮಧ್ಯಾಹ್ನ 12:30ರಿಂದ ಮಹಿಳೆಯರು ಮನೆಯಲ್ಲಿ ತಯಾರಿಸಿದ 300ರಷ್ಟು ಫುಡ್ ಪ್ಯಾಕೆಟ್ಗಳನ್ನು ಮಿರ್ಜಾನ್ದ ಹರಿಜನಕೇರಿ ಮತ್ತು ಗುಡ್ಲಕ್ ಭಾಗದ ಪ್ಲಾಟ್ ಕೇರಿಗೆ ವಿತರಿಸಲಾಯಿತು. ಸಂಜೆ 6ರಿಂದ ಸಹಸ್ರನಾಮಾವಳಿಯೊಂದಿಗೆ ಭಜನಾ ಕಾರ್ಯಕ್ರಮ ನಡೆಸಲಾಯಿತು. ನವೆಂಬರ್ 19, 2023ರಂದು ಮಹಿಳಾ ದಿನಾಚರಣೆ ಅಂಗವಾಗಿ ಸಂಜೆ 6ರಿಂದ ಭಜನಾ ಕಾರ್ಯಕ್ರಮ ಮತ್ತು ಇಲ್ಲಿಯ ಅಂಗನವಾಡಿ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಮಹಿಳೆಯರಿಗಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆಸಲಾಯಿತು. ಮಹಿಳಾ ವಿಭಾಗದಿಂದ ದಿನಾಚರಣೆಯ ವಿಶೇಷತೆಯ ಕುರಿತು ಸತ್ಸಂಗ ನಡೆಸಲಾಯಿತು. ಜೂನ್ 10ರಂದು ಬಾಲವಿಕಾಸ ಮಕ್ಕಳಿಂದ ಮಾತೃಪಿತೃ ವಂದನಾ ಕಾರ್ಯಕ್ರಮ ನಡೆಸಲಾಯಿತು. ಅಂದು ಸಂಜೆ ಸಾಯಿ ಗಾಯತ್ರಿ ಪಠಣದೊಂದಿಗೆ ಮಕ್ಕಳ ತಂದೆ ತಾಯಿಯರನ್ನ ಕುಳ್ಳಿರಿಸಿ ಗೌರವದಿಂದ ಮಕ್ಕಳು ಪಾಲಕರ ಪಾದಪೂಜೆಯನ್ನ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರು. ದಿನಾಂಕ 2 ಜುಲೈ 2023ರಂದು ಜಿಲ್ಲಾ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರೇಮತರು ಮತ್ತು ಕೋಟಿ ವೃಕ್ಷ ಅಭಿಯಾನದ ಅಂಗವಾಗಿ ಕುಮಟಾ ಅರಣ್ಯ ವಲಯದ ಸಹಕಾರದೊಂದಿಗೆ ಚಂದಾವಾರ್ ಮಾಸ್ತಿಮನೆ ಅರಣ್ಯದಲ್ಲಿ 350ಕ್ಕೂ ಹೆಚ್ಚು ವಿವಿಧ ಗಿಡಗಳನ್ನು ನೆಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಕುಮಟಾ ವಲಯ ಅರಣ್ಯಾಧಿಕಾರಿಗಳು ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಸಮಿತಿಯಿಂದ 32 ಜನ ಸದಸ್ಯರು ಭಾಗವಹಿಸಿದ್ದರು. ದಿನಾಂಕ 12 ಆಗಸ್ಟ್ 2023ರಂದು ಅಧಿಕ ಶ್ರಾವಣದ ನಿಮಿತ್ತ 33 ಸಾಯಿ ಗಾಯತ್ರಿ, 33 ಭಜನೆ, 33 ಹೂವು, ಫಲ, ತುಳಸಿ, ಪತ್ರೆ,
ನಾಣ್ಯ ಮತ್ತು 33 ದೀಪ ಹಚ್ಚಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪ್ರೇಮತರು ವೃಕ್ಷ ಅಭಿಯಾನದ ಅಂಗವಾಗಿ ದಿನಾಂಕ 15 ಆಗಸ್ಟ್ 2023ರಂದು ಬಾಲವಿಕಾಸ ಮಕ್ಕಳು, ಗುರುಗಳು ಮತ್ತು ಸದಸ್ಯರಿಂದ ಮಂದಿರದ ಆವಾರದಲ್ಲಿ ಹೂ ಮತ್ತು ಹಣ್ಣಿನ ಗಿಡಗಳನ್ನು ನಡೆಸಲಾಯಿತು. ಮೇ 19ರಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಸಹಸ್ರಾರ್ಚನೆ ನಡೆಸಲಾಯಿತು. ದಿನಾಂಕ 19 ಆಗಸ್ಟ್ 2023ರಂದು ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ರುದ್ರಪಠಣ ಮತ್ತು ಭಜನೆ ನಡೆಸಲಾಯಿತು. ಅಂದಿನ ಸತ್ಸಂಗ ಕಾರ್ಯಕ್ರಮವನ್ನು ಶ್ರೀಮತಿ ಉಷಾ ಕುಂಬೇಶ್ವರ್ ಕುಮಟ ಅವರು ನಡೆಸಿಕೊಟ್ಟರು. ದಿನಾಂಕ 19 ಮತ್ತು 20 ಸೆಪ್ಟೆಂಬರ್ 2023 ಎರಡು ದಿನ ಗಣೇಶ ಚತುರ್ಥಿಯ ಅಂಗವಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. ಎರಡನೇ ದಿನ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು. ನವರಾತ್ರಿಯ ಅಂಗವಾಗಿ ಅಕ್ಟೋಬರ್ 15ರಿಂದ 24ರವರೆಗೆ 9 ದಿನಗಳ ಕಾಲ ಭಜನಾ ಮತ್ತು ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ದಸರೆಯಂದು ವಿಶೇಷವಾಗಿ ಗೋಪೂಜೆ ಮತ್ತು ಮಹಿಳೆಯರಿಗಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಅಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೆಸಲಾಯಿತು. 25 ವರ್ಷಗಳ ಹಿಂದೆ ಪ್ರಶಾಂತಿ ಪಾದಯಾತ್ರೆಯಲ್ಲಿ ನಮ್ಮ ಸಮಿತಿಯಿಂದ ಪಾಲ್ಗೊಂಡ 5 ಜನ ಸದಸ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಸ್ವಾಮಿಯ ಜನ್ಮದಿನೋತ್ಸವದ ಅಂಗವಾಗಿ ದಿನಾಂಕ 20 ಅಕ್ಟೋಬರ್ 2023ರಿಂದ 22 ನವೆಂಬರ್ 2023ರವರೆಗೆ ಮನೆ ಮನೆಗೆ ಸ್ವಾಮಿಯ ಭಾವಚಿತ್ರವನ್ನು ಒಯ್ದು ಭಜನಾ ಕಾರ್ಯಕ್ರಮವನ್ನು ಮನೆಯವರು ನಡೆಸಿಕೊಟ್ಟಿರುತ್ತಾರೆ. ದಿನಾಂಕ 29 ಅಕ್ಟೋಬರ್ 2023ರಂದು ಸಾಯಿ ಭಜನಾಮೃತಂ 108 ಭಜನೆಗಳ ಮಾಲೆ ಕಾರ್ಯಕ್ರಮ ಶ್ರೀ ಸತ್ಯಸಾಯಿ ಸೇವಾ ಕ್ಷೇತ್ರ ಹೊನ್ನಾವರ ಮತ್ತು ದಿನಾಂಕ 30 ಸೆಪ್ಟೆಂಬರ್ 2023ರಂದು ಮಂಗಳೂರು ಮತ್ತು 17 ಡಿಸೆಂಬರ್ 2023ರಂದು ಗೋವಾದ ಪಣಜಿಯಲ್ಲಿ ನಡೆದ ಸಾಯಿ ಸಹಸ್ರನಾಮಹಾರಂ, ಸಾಯಿ ಪ್ರೇಮಾಮೃತ ಸಾರಂ 1008 ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಮಹಿಳಾ ಮತ್ತು ಪುರುಷ ಸದಸ್ಯರು ಭಾಗವಹಿಸಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ. ದಿನಾಂಕ 22 ನವೆಂಬರ್ 2023ರಂದು ಜನತಾ ವಿದ್ಯಾಲಯ ಮಿರ್ಜಾನ್ದಲ್ಲಿ ಪ್ರೌಢಶಾಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಪ್ರಶಸ್ತಿ ಪತ್ರ ಮತ್ತು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ನಡೆಸಲಾಯಿತು. ಮತ್ತು ಮಾನವೀಯ ಮೌಲ್ಯದ ಕುರಿತು ಶ್ರೀ ವಿನಾಯಕ್ ಪಟಗಾರ್ ಸತ್ಸಂಗವನ್ನು ನಡೆಸಿಕೊಟ್ಟಿರುತ್ತಾರೆ. ದಿನಾಂಕ 28 ಫೆಬ್ರವರಿ 2023ರಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲೆ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಪ್ರಶಸ್ತಿ ಫಲಕ ನೀಡಲಾಯಿತು. ದಿನಾಂಕ 23 ನವೆಂಬರ್ 2023ರಂದು ಸ್ವಾಮಿಯ 98ನೇ ಜನ್ಮದಿನೋತ್ಸವದ ಅಂಗವಾಗಿ 6:15ಕ್ಕೆ ಪ್ರಶಾಂತಿ ಧ್ವಜಾರೋಹಣ ನಡೆಸಲಾಯಿತು. 6:30ಕ್ಕೆ ರುದ್ರಪಠಣ ಮಾಡಿ ವಟವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಯಿತು. 9:30ರಿಂದ ಮಿರ್ಜಾನ್ ಸರ್ಕಾರಿ ಶಾಲೆ, ಮಿರ್ಜಾನ್ ಅಂಗನವಾಡಿ, ಮಿರ್ಜಾನ್ ದಯಾನಿಲಯ ಬಾಲವಾಡಿ ಮತ್ತು ಚತುರ್ಕುರುವೆಯಲ್ಲಿ ಅಂಗನವಾಡಿಯ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು. 10:30ರಿಂದ ಅರ್ಹ 9 ಕುಟುಂಬಗಳಿಗೆ ಅಮೃತ ಕಲಶದ ವಿತರಣೆ ಮಾಡಲಾಯಿತು. 12ರಿಂದ ನಾರಾಯಣ ಸೇವಾ ಕಾರ್ಯಕ್ರಮದಲ್ಲಿ ಕೂಲಿ ಕಾರ್ಮಿಕರಿಗೆ, ಸೇತುವೆ ನಿರ್ಮಾಣ ಕಾರ್ಮಿಕರಿಗೆ, ಹರಿಜನ ಕೇರಿ, ಹೂವು ಮಾರುವವರು, ರಿಕ್ಷಾ ಚಾಲಕರಿಗೆ ಪಲಾವ್ ಪ್ಯಾಕೆಟ್ ವಿತರಿಸಲಾಯಿತು. ಸಂಜೆ 5:30ರಿಂದ ಸ್ವಾಮಿಯ ಭಾವಚಿತ್ರದೊಂದಿಗೆ ಊರಿನ ಸುತ್ತ ಮೆರವಣಿಗೆ ಮಾಡಿ ಎಲ್ಲ ಮನೆಯವರು ಸ್ವಾಮಿಯವರ ಭಾವಚಿತ್ರಕ್ಕೆ ಆರತಿ ಬೆಳಗಿದರು. ನಂತರ ಮಂದಿರದಲ್ಲಿ ಭಜನಾ ಕಾರ್ಯಕ್ರಮ ನಡೆಸಿ ಚಿಕ್ಕ ಮಕ್ಕಳಿಂದ ಕೇಕ್ ಕತ್ತರಿಸಿ ಸ್ವಾಮಿಯ ಹುಟ್ಟುಹಬ್ಬ ಆಚರಿಸಲಾಯಿತು. ನಂತರ ಮಹಿಳೆಯರಿಂದ ಜೂಲಾ ಕಾರ್ಯಕ್ರಮ ನಡೆಯಿತು. ಕೊನೆಯಲ್ಲಿ ಪ್ರಸಾದ ಭೋಜನ ಕಾರ್ಯಕ್ರಮ ನಡೆಸಲಾಯಿತು. ದಿನಾಂಕ 24/11/2023ರಂದು ಬರ್ಗಿ ಪ್ರೌಢಶಾಲೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ದಿನಾಂಕ 9 ಡಿಸೆಂಬರ್ 2023ರಂದು ವಿಶೇಷ ಮಾಹಿತಿ ಕಾರ್ಯಕ್ರಮವಾಗಿ ಸಂಜೆ 6ರಿಂದ ಭಜನೆ ಮತ್ತು ನಂತರದಲ್ಲಿ ಶ್ರೀ ಬೊಮ್ಮಯ್ಯ ನಾಯಕ್ ನಿವೃತ್ತ ಶಿಕ್ಷಕರು ಇವರಿಂದ ಅಂಗೈಯಲ್ಲಿ ಆರೋಗ್ಯ ಎನ್ನುವ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಾವು ಬಳಸುವ ಆಹಾರ
ಹೇಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಅಂಗೈಯಲ್ಲಿರುವ ಅಕ್ಯುಪ್ರೆಷರ್ ಬಿಂದುಗಳನ್ನು ಒತ್ತಿ ವಿವಿಧ ರೋಗಗಳನ್ನು ಉಪಶಮನ ಮಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದರು. ಜನವರಿ 6ರಂದು ನಮ್ಮ ಸೇವಾ ಸಮಿತಿಗೆ ರಾಜ್ಯ ವೇದ ಸಂಯೋಜಕರಾದ ಶ್ರೀ ದಿನೇಶ್ ನಾಯ್ಕ್, ರಾಜ್ಯ ಯುವ ಸಂಯೋಜಕರಾದ ಶ್ರೀ ವೆಂಕಟೇಶ್ ಬಡಿಗೇರ್ ಮತ್ತು ಜಿಲ್ಲಾ ಯುವ ಸಂಯೋಜಕರಾದ ಶ್ರೀ ತಿಮ್ಮಯ್ಯ ಮಿರಾಶಿ ಇವರು ಭೇಟಿ ನೀಡಿದ್ದರು. ದಿನಾಂಕ 7 ಜನವರಿ 2024ರಂದು ಕೊಡ್ಕಣಿ ಸೇವಾ ಸಮಿತಿಯಲ್ಲಿ ನಡೆದ 108 ಸಾಮೂಹಿಕ ಸತ್ಯಸಾಯಿ ವ್ರತಕಥಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯಿಂದ 4 ದಂಪತಿಗಳು ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡಿರುತ್ತಾರೆ. ಸ್ವಾಮಿಯ ಮುಂಬರುವ 100ನೇ ಹುಟ್ಟುಹಬ್ಬದ ಅಂಗವಾಗಿ ಸ್ವಾಮಿಯ ಲಿಖಿತ ಜಪವನ್ನು ಬರೆದುಕೊಂಡು ಬಂದಿರುತ್ತೇವೆ. ಹಾಗೂ ನಮ್ಮ ಸೇವಾ ಸಮಿತಿಯಲ್ಲಿ ಸ್ವಾಮಿಯ ಸಂದೇಶ ಹೊತ್ತು ತರುವ ಸನಾತನ ಸಾರಥಿಯನ್ನು 9ಕ್ಕೂ ಹೆಚ್ಚು ಜನ ಸದಸ್ಯರು ಚಂದಾದಾರರಾಗಿರುತ್ತಾರೆ. ದಿನಾಂಕ 13, 14, 15ರಂದು ಕುಂದಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ 108 ಅಖಂಡ ರುದ್ರಪಠಣ ಮತ್ತು ರುದ್ರಹೋಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸೇವಾ ಸಮಿತಿಯ 4 ಜನ ಸದಸ್ಯರು ಭಾಗವಹಿಸಿ ರುದ್ರಪಠಣ ಮಾಡಿ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ಸೇವಾ ಸಮಿತಿಯು ಬಾಲವಿಕಾಸ ತರಗತಿಗಳನ್ನು ನಡೆಸುತ್ತಿದ್ದು 21 ಮಕ್ಕಳು ತರಗತಿಯಲ್ಲಿ ಇದ್ದಾರೆ. 2 ಬಾಲವಿಕಾಸ ಗುರುಗಳಾದ ಕುಮಾರಿ ನಂದಿತಾ ಪಟಗಾರ್ ಮತ್ತು ಶಿಕ್ಷಕರಾದ ಹೊನ್ನಪ್ಪ ಪಟಗಾರ್ ಇವರು ತರಗತಿಯನ್ನು ನಿರ್ವಹಿಸುತ್ತಿದ್ದಾರೆ. ಈ ವರ್ಷದ ಗ್ರೂಪ್ 1 ಪರೀಕ್ಷೆಗೆ 6 ವಿದ್ಯಾರ್ಥಿಗಳು ಕುಳಿತುಕೊಂಡಿರುತ್ತಾರೆ. ದಿನಾಂಕ 22 ಜನವರಿ 2024ರಂದು ಅಯೋಧ್ಯ ರಾಮ ಮಂದಿರದಲ್ಲಿ ನಡೆಯುವ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಅಂಗವಾಗಿ ಸಂಜೆ ಮಂದಿರದಲ್ಲಿ 108 ರಾಮತಾರಕ ಮಂತ್ರ ಪಠಣ ಭಜನೆಯನ್ನು ನಡೆಸಿ ಸತ್ಸಂಗ ಕಾರ್ಯಕ್ರಮ ನಡೆಸಿ ಕೊನೆಯಲ್ಲಿ ಅನ್ನಸಂತರ್ಪಣೆಯನ್ನು ನಡೆಸಿರುತ್ತೇವೆ. ನಮ್ಮ ಸೇವಾ ಸಮಿತಿಯಿಂದ ಬೆಂಗಳೂರಿನ ವೈಟ್ಫೀಲ್ಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮತ್ತು ಪುಟಪರ್ತಿಯಲ್ಲಿ ನಡೆಯುವ ಸೇವಾ ಕಾರ್ಯದಲ್ಲಿ ಪುರುಷ ಮತ್ತು ಮಹಿಳಾ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುತ್ತಾರೆ. ಮತ್ತು ವಿಶೇಷ ಕಾರ್ಯಕ್ರಮವಾಗಿ ಮಕರ ಸಂಕ್ರಾಂತಿ, ಗುರುಪೂರ್ಣಿಮೆ, ಆಷಾಢ ಏಕಾದಶಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿ, ಯುಗಾದಿ, ಕ್ರಿಸ್ಮಸ್ ಕಾರ್ಯಕ್ರಮಗಳನ್ನು ಆಚರಿಸುತ್ತೇವೆ. ಮತ್ತು ಅನೇಕ ದೇವಾಲಯಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ನಮ್ಮ ಸೇವಾ ಸಮಿತಿಯು ಇನ್ನೂ ಹೆಚ್ಚಿನ ಸೇವಾ ಕಾರ್ಯ ನಡೆಸುವ ಶಕ್ತಿಯನ್ನು ಸ್ವಾಮಿ ನೀಡಲಿ ಎಂದು ಆಶಿಸುತ್ತಾ ಸಹಕಾರ ನೀಡಿದ ಎಲ್ಲ ಸಾಯಿ ಬಂಧುಗಳಿಗೆ ವಂದಿಸುತ್ತಾ ವರದಿಗೆ ಪೂರ್ಣ ವಿರಾಮವನ್ನು ಇರಿಸುತ್ತಿದ್ದೇವೆ. ಜೈ ಸಾಯಿರಾಮ್.